ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಒಂದು ಹೆಲ್ದಿ ಗ್ರೇವಿನೂ ಕೂಡ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಗ್ರೀನ್ ಅಂದರೆ ಎಲ್ಲರಿಗೂ ಇಷ್ಟ ಅಂತೇಳಿ ನನಗೂ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮಾಡಿದಾಗ ಸಂಜೆ ಆಗಿತ್ತು ಸ್ವಲ್ಪ, ಹಾಗಾಗಿ ನಾನೆಲ್ಲ ಬೆಳಿಗ್ಗೆ ಹೋಗಿ ಕಿತ್ಕೊಂಡಿರೋದ್ರಿಂದ ಹೂಗಳೆಲ್ಲ ಕಮ್ಮಿ ಇದೆ. ಗ್ರೀನಾಗಿ ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ವಲ್ಪ ವಿಡಿಯೋ ಮಾಡಿದ್ದೆ, ಅದನ್ನು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಹೆಲ್ದಿ ಗ್ರೇವಿ ಅಂತ ಹೇಳಿದ್ನೆಲ್ಲ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮೊದಲಿಗೆ ಸೊಪ್ಪು ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಏನು ಸೊಪ್ಪು ಅಂತ ಕೆಲವರು ಗೊತ್ತಾಗಿರ್ಬೋದು, ದೊಡ್ಡ ಪತ್ರೆ ಸೊಪ್ಪು ಇದು. ನಾನು ಫಸ್ಟ್ ಇದನ್ನು ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿದ ವಿಡಿಯೋ ಸ್ಕಿಪ್ ಆಗಿದೆ. ಅದಾದ ನಂತರ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೆ. ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ, ಅದು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಟಿದ್ನಲ್ಲ, ಅದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಅದು ಘಮ ಘಮ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಎಣ್ಣೆಲಿ ತುಂಬ ಚೆನ್ನಾಗಿ ಬೆಂದರೆ ಮತ್ತು ತಿನ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೂ ತುಂಬ ಇಷ್ಟ. ಸ್ವಲ್ಪ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿನ. ನಾನು ಸ್ವಲ್ಪನೇ ಪಲ್ಯ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋಕ್ಕಿಟ್ಟು ಪಕ್ಕದಲ್ಲಿ ನಾನು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಏನೇನು ಹಾಕಿದ್ದೀನಿ ಅಂದರೆ ಬೇಯಿಸ್ಕೊಂಡಿದ್ನಲ್ಲ ಆ ಸೊಪ್ಪು ಮತ್ತು ಟೊಮೊಟೊನ ಹಾಕಿದ್ದೀನಿ. ಜೊತೆಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನೂ ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನೇನು ಹೆಚ್ಚು ಸಾಮಗ್ರಿಗಳನ್ನ ಹಾಕ್ಕೊಂಡಿಲ್ಲ. ಕಾಯಬೇಕಂದ್ರೆ ಹಾಕೋಬೋದು, ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನಾನು ಹಾಕ್ಕೊಳ್ಳೋಕ್ಕೇನು ಹೋಗಿಲ್ಲ. ಈಗ ಅದನ್ನು ನೋಡಿ, ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಅದನ್ನು ಎಣ್ಣೆಲೇ ಹುರ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆಲೆಲ್ಲ ಫ್ರೈ ಆಗುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊಪ್ಪು ಪಲ್ಯಗಳಿಗೆ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ದೊಡ್ಡ ಪತ್ರೆ ನಿಮಗೂ ಗೊತ್ತಿದೆ ಅಂದ್ಕೋತೀನಿ, ತುಂಬ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ನಾನು ನೀರು ಕೂಡ ಹೆಚ್ಚು ಹಾಕ್ಕೊಂಡಿಲ್ಲ. ನೋಡಿ, ಜಾರಲ್ಲಿ ಎಷ್ಟಿತ್ತು ಸ್ವಲ್ಪ ತೊಳೆದಿದ್ದನ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದೊಂದು 2 ಸೆಕೆಂಡ್ ಹಾಗೆ ಬೇಗ ಬಿಡೋಣ. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಅದೆಲ್ಲ ಚೆನ್ನಾಗಿ ಕುದಿಬೇಕು. ಅಲ್ಲಿರೋ ಗ್ರೇವಿನ ಸ್ವಲ್ಪ ಕುದ್ದು ಕಮ್ಮಿ ಆದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನು ಅದು ಪಟ ಹಾರ್ತಾ ಇತ್ತು ಅಂತೇಳಿ ಒಂದು ಲಿಟ್ಲನ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ಓಪನ್ ಮಾಡಿದ್ದೀನಿ. ನೋಡಿ, ಎಣ್ಣೆಯಲ್ಲೇ ಎಷ್ಟು ಸೈಡೆಲ್ಲ ಬಂದಿರುತ್ತೆ. ನೋಡಿ, ಎಣ್ಣೆ ಮೇಲೆಲ್ಲ ಬಂದಿರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ಅಲ್ಲಿವರೆಗೆ ಬೇಗ ಬಿಟ್ಟಾಗ ತುಂಬ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಲ್ರೆಡಿ ಗ್ರೇವಿ ರೆಡಿ ಆಗಿದೆ. ನಾನಿವಾಗ ಇದಕ್ಕೆ ಒಂಚೂರು ಕಸ್ತೂರಿ ಮೇಥಿ ಮೇಲಿಂದ ಹಾಕ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತಂದರೆ ತುಂಬ ಬೇಗ ಮಾಡ್ಕೋಬೋದು. ಮತ್ತು ಹೆಲ್ದಿ ಎಷ್ಟು ಒಳ್ಳೆಯದು, ಕೆಮ್ಮಿಗೆಲ್ಲ ತುಂಬ ದೊಡ್ಡ ಪತ್ರೆ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಬೇಗ ಆಗುತ್ತೆ ಅಂತೇಳಿ ಮಾಡಿಕೊಂಡೆ. ಒಬ್ಬೊಬ್ಬರು ಹುರ್ಕೋತಾರೆ, ನಾನು ಹುರಿದು ಕೂಡ ಮಾಡ್ತೀನಿ. 2 ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪನ್ನ, ದೊಡ್ಡ ಪತ್ರೆ ಸೊಪ್ಪನ್ನ ಹುರ್ಕೊಂಡಾಗ ಬೇಯಿಸಿದ್ದು ಚೆನ್ನಾಗಿರುತ್ತೆ, ಹುರಿದಿದ್ದು ಚೆನ್ನಾಗಿರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಸಪ್ರೇಟ್ ದೊಡ್ಡ ಪತ್ರೆ ಗೊಜ್ಜುನೇ, ಬೇಕಂದರೆ ಹೋಗಿ ನೋಡಿ. ಇವಾಗ ಈ ಪಲ್ಯ ಮಾಡಿದ್ನಲ್ಲ ಅಂಥೇಳಿ ಹಾಗೆ ಸಿಂಪಲ್ಲಾಗಿ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಇವಾಗ ಎಲ್ಲ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನಾನು ಪೂರಿ ಮಾಡಿದ್ದೆ, ನನ್ನ ಮಗಳು ಪೂರಿ ಬೇಕಂತೇಳಲ್ಲ ಅಂತೇಳಿ. ರೊಟ್ಟಿನೂ ತುಂಬ ಚೆನ್ನಾಗಿರುತ್ತೆ, ಚಪಾತಿನೂ ಚೆನ್ನಾಗಿರುತ್ತೆ, ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗ್ರೇವಿ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ರೆಡಿಯಾಗಿರೋ ದೊಡ್ಡ ಪತ್ರೆ ಗ್ರೇವಿನ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಪೂರಿನೂ ರೆಡಿಯಾಗಿದೆ. ಬೆಳಗಿನ ತಿಂಡಿಗೆ ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಹೇಳ್ತಾರೆ ಬೇಯಿಸಿರೋ ಎಣ್ಣೆ ಇರುತ್ತಲ್ಲ, ಅದು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಪಲ್ಯನ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಕುಂಬಳಕಾಯಿ ತೋರಿಸ್ತಾ ಇದ್ದೀನಲ್ವ, ಏನು ಕುಂಬಳಕಾಯಿ ತೋರಿಸ್ತಿದ್ದಾರೆ ಅನ್ಕೋತಿದ್ದೀರಾ ಅನಿಸುತ್ತೆ. ಈ ಕುಂಬಳಕಾಯಿನ ನಾನು ಬೀಜ ನೆಟ್ಟು ಗಿಡ ಬೆಳೆಸಿ ಬೆಳೆದಿರುವಂಥದ್ದು. 2
ಕಿತ್ಕೊಂಡು ಪಲ್ಯ ಮಾಡೋ ಥರ ಇತ್ತು ಅಂತೇಳಿ 2 ಕಿತ್ಕೊಂಡಿದ್ದೀನಿ ನೋಡಿ. ಇದನ್ನು ತೋರಿಸ್ತಿದ್ದೀನಿ, ಅದು ಬೇರು ಭಾಗ. ಅದು ನಾನು 3 ಕುಂಬಳಕಾಯಿ ಬೀಜ ಹಾಕಿದ್ದೆ, 3 ಗಿಡ ಬಂದಿತ್ತು. ಅದನ್ನು ನಾನು ಒಂದು ಸೀಬೆ ಮರ ಇತ್ತು ಅದಕ್ಕೆ ಹಬ್ಬಿಸಿದ್ದೆ, ಆದರೆ ತುಂಬ ಎಲ್ಲ ಹಬ್ಬೋಗಿದೆ. ಅದ್ರ ಮೇಲೆ ಒಂದು ಬಳ್ಳಿ ಹೋಗಿ ಒಂದು ಬಳ್ಳಿ ನೆಲದಲ್ಲೆಲ್ಲ ಹರಡಿದೆ. ನೋಡ್ತಾ ಇದ್ದೀರಾ, ನಾನು ಮೇಲ್ಗಡೆ ಹಬ್ಬಿರೋದು ಕೂಡ ವಿಡಿಯೋ ಮಾಡಿದ್ದೀನಿ, ಜೊತೆಗೆ ಕೆಳಗಡೆ ಹಬ್ಬಿರೋದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇದು ಮೇಲೆಲ್ಲ ನೋಡಿ, ಸೀಬೆ ಮರದ ಮೇಲೆ ಹಬ್ಬಿರುವಂಥದ್ದು. ಮರನೇ ತುಂಬ ಬೆಂಡಾಗೋಗಿತ್ತು, ಅದರದ್ದು ಬಳ್ಳಿ ಅದರ ಮೇಲೆಲ್ಲ ಹೋಗಿ ತುಂಬ ಬೆಂಡಾಗೋಗಿತ್ತು ಸೀಬೆ ಮರ. ನೆಲದಲ್ಲೂ ಕೂಡ ಒಂದು ಬಳ್ಳಿ, ಅದರಲ್ಲಿ ನೆಲದಲ್ಲಿರೋ ಬಳ್ಳಿಲಿ ಅಷ್ಟು ಕಾಯಿ ಬಿಟ್ಟಿಲ್ಲ, ಮರದಲ್ಲಿ ಹಬ್ಬಿರೋದ್ರಲ್ಲಂತೂ ತುಂಬಾ ಬಿಟ್ಟಿತ್ತು. ಇಲ್ಲಿ ನೋಡಿ ಇವಾಗ ಬಿಟ್ಟಿದೆ. ನಾನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಟ್ಬಿಟ್ಟು ಎಲ್ಲ ಒಂದೊಂದು ಚಿಕ್ಕ ಕಾಯಲ್ಲೇ ಸತ್ತೋಗ್ಬಿಟ್ವು. ಈ ಒಂದು 5-6 ಇನ್ನೂ ಉಳಿದಿದೆ. ನೋಡ್ತಾ ಇದ್ರೆ ನಾನು ಎಲ್ಲ ಒಂದೊಂದನ್ನೇ ವಿಡಿಯೋ ಮಾಡಿದ್ದೀನಿ. ಇನ್ನೂ ಒಂದು 2-3 ಚಿಕ್ಕದಾಗಿತ್ತು, ಅದಕ್ಕೆ ಅದನ್ನೇನು ನಾವು ಕೀಳಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಗ್ರೀನಿಶಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಬೆಳೆದಿರೋದಲ್ವ, ಅದು ಇನ್ನೂ ಖುಷಿ ಕೊಡುತ್ತೆ ನನಗೆ. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಯಾವ ಗೊಬ್ಬರ ಕೂಡ ಏನು ಹಾಕಿಲ್ಲ, ಹೇಳ್ಬೇಕಂದ್ರೆ ಒಂದು ನೀರೊಂದು ಹಾಕಿದ್ದೇನೋ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನನ್ನ ಮಗಳು ನಾನೇ ಕುಯ್ತೀನಿ ಕಣಮ್ಮ ಅಂಥೇಳಿ ಕುಯ್ತಾ ಇದ್ದಾಳೆ, ನೋಡ್ತಾ ಇದ್ದೀರಲ್ವಾ. ನಾನು ಇನ್ನೂ ಪಲ್ಯ ಕೂಡ ಮಾಡಿಲ್ಲ, ಮಾಡಬೇಕು. ಇನ್ನೊಂದು ಕುಂಬಳಕಾಯಿ ಕೂಡ ಕುಯ್ಯೋ ಸ್ಟೇಜಲ್ಲಿತ್ತು, ಅದನ್ನು ಕೂಡ ನೋಡಿ ಕುಯ್ಕೋತಾ ಇದ್ದಾಳೆ. ಕುಯ್ಯೋಕ್ಕೆ ಬರಲಿಲ್ಲ ಅಂದರೂ ನಾನು ಟ್ರೈ ಮಾಡಿ ಕುಯ್ತೀನಿ ಅಂತೇಳಿ ಕುಯ್ತಾ ಇದ್ಲು. ಅವಳೇ 2 ಕೂಡ ಕುಯ್ಕೊಂಡ್ಲು. ನೋಡಿ 2 ಕೂಡ ಬಿಟ್ಟಿದೆ. ಇನ್ನೂ ಒಂದು 4-5 ಇತ್ತು, ಅದನ್ನು ಹಾಗೆ ಬಿಟ್ಟಿದ್ದೀವಿ ಸಣ್ಣಕ್ಕಿತ್ತು ಅಂತೇಳಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದು ದಪ್ಪಕ್ಕಾಗಲಿ, ಆಮೇಲೆ ಕುಯ್ದ್ರಾಯ್ತು ಅಂತೇಳಿ. ನೋಡಿ ಇವಾಗ ಕುಯ್ದಿಟ್ಟಿನಿ, ಚೆನ್ನಾಗಿ ಅನ್ನಿಸ್ತಾಯಿತ್ತು. ನನಗಂತೂ ತುಂಬಾ ಖುಷಿ ಆಯಿತು, ನಾನು ಬೆಳೆದಿದ್ದು ಅನ್ನೋದೊಂದು ಖುಷಿ. ತಮ್ಮನ ಮಕ್ಕಳು ಮತ್ತು ನನ್ನ ಮಗಳು ತಗೊಂಡು ಹೋಗ್ತಾಯಿದ್ರು, ಅದನ್ನು ಸುಮ್ಮನೆ ಹಾಗೆ ಹಿಂದೆಯಿಂದ ನಾನು ವಿಡಿಯೋ ಮಾಡಿದ್ದೆ. ಈ ಬಳ್ಳಿ ಕೂಡ ನಾನೇ ಹಾಕಿದ್ದಿದ್ದು. ಇದು ತುಂಬ ದೊಡ್ಡದಾಗಿದೆ ಬಳ್ಳಿ, ಆದರೆ ಕಾಯಿಗಳಿನ್ನೂ ಬಿಟ್ಟಿಲ್ಲ. ಇದು ಬಂದು ಸೋರೆಕಾಯಿ, ತುಂಬ ದೊಡ್ಡದಾಗಿದೆ, ಆದರೆ ಏನಂತ ಗೊತ್ತಿಲ್ಲ, ಇನ್ನು ಕಾಯೆಲ್ಲ ಬಿಟ್ಟಿಲ್ಲ. ಹೂ ಬಿಟ್ಟು 1-2-3 ಒಣಗೋಗಿದೆ. ನೋಡಿ ಈ ಥರ ಇಲ್ಲಿ ಹಣ್ಣು ಬಂದಿದೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಅದನ್ನು ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನನಗೆ ಫಿಶ್ ತುಂಬ ಇಷ್ಟ. ತವಾ ಫ್ರೈ ತರಿಸ್ಕೊಂಡಿದ್ದು ನಾನಿದು ಮನೇಲಿ ಮಾಡಿರೋದಲ್ಲ, ನನಗೆ ತುಂಬ ಇಷ್ಟ ಅಂಥೇಳಿ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಚಳಿಗಂತೂ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ನನಗೆ 2 ಜಾಸ್ತಿ ಅನ್ನಿಸ್ತು. ನನ್ನ ಮಗಳೊಂದು ತಿಂದು, ನಾನೊಂದು ತಿಂದೆ. ಲಾಸ್ಟ್ ಟೈಮು ಕೂಡ ತರಿಸ್ಕೊಂಡಿದ್ವಿ, ಅದಕ್ಕಿಂತ ಇದಂತೂ ತುಂಬಾ ಖಾರವಾಗಿತ್ತು. ಅಂದರೆ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಅಷ್ಟು ಖಾರ ಇರಲಿಲ್ಲ, ಇದಂತೂ ಹೆವಿ ಖಾರ ಇತ್ತು. ಇಬ್ಬರು ಒಂದೊಂದು ತಿಂದು ಮುಗಿಸಿದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.